Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars. Crashing in my car, wake up in a bar. I'll be a superstar. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು RR ನಗರ ಚನ್ನಸಂದ್ರ ಹತ್ರ ಇರುವಂಥ ಮಿಸ್ಟರ್ ಗಿರ್ಮಿಟ್ ಅನ್ನೋ ಜಾಗಕ್ಕೆ ಬಂದಿದ್ದೀನಿ. ಸೊ ಈ ಮಿಸ್ಟರ್ ಗಿರ್ಮಿಟ್ ಅಂತ ಹೇಳ್ತಿದ್ದಂಗೆ ಗೊತ್ತಾಗಿರ್ಬೇಕು ನಿಮಗೆ. ಎಸ್, ಮಿಸ್ಟರ್ ಗಿರ್ಮಿಟ್ ಅಲ್ಲಿ ಗಿರ್ಮಿಟ್ ಅಂತೂ ಸಿಗುತ್ತೆ, ಜೊತೆನಲ್ಲಿ ಇನ್ನು ಏನೇನು ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಈ ಮಿಸ್ಟರ್ ಗಿರ್ಮಿಟ್ಗೆ ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಿರೋದು. ಓಕೆನಾ? ನಾನು ಮಿಸ್ಟರ್ ಗಿರ್ಮಿಟ್ ಒಳಗೆ ಏನೇನಿದೆ ಅಂತ ತೋರಿಸೋದಕ್ಕಿಂತ ಮುಂಚೆ ನೀವು ಅಕಸ್ಮಾತ್ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಎಂಟ್ರಿನಲ್ಲಿ ನಾನು ಒಂದಷ್ಟು ನೋಡಿದೆ ವೀಕೆಂಡ್ ಸ್ಪೆಷಲ್ ಅಂತ. ಅಫ್ಕೋರ್ಸ್ ಇವತ್ತು ವೀಕೆಂಡ್ ಅಲ್ಲ, ನಾವು ಬುಧವಾರ ಬಂದಿದ್ದೀವಿ. ಆದರೆ ಏನೇನು ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಬನ್ ಮಸ್ಕಟ್ಟಿ, ಬೆಳ್ಳುಳ್ಳಿ ಗಿರ್ಮಿಟ್, ಮಿನಿ ಬ್ರೆಡ್ ಪಕೋಡ, ಮಸಾಲಾ ರೊಟ್ಟಿ, ಕುರ್ಕುರೆ ಗಿರ್ಮಿಟ್, ಪೈನಾಪಲ್ ಗಿರ್ಮಿಟ್, ಆಲೂ ಬಜ್ಜಿ, ಇಷ್ಟು ನನಗೆ ಕಾಣಿಸ್ತು. ಸೊ ಇದು ವೀಕೆಂಡ್ ಅಂತ ಹಾಕಿದ್ದಾರೆ. ಇವತ್ತು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಒಳಗೆ ಹೋಗೋಣ ಬನ್ನಿ. ಹಲೋ, ಯಾರು ನೀವು? ಮೆನು ಕಾರ್ಡ್ ಇದು. ಓ, ಮೆನು ನೋಡ್ತಾ ಇದ್ದೆ ನಾನು. ಮೆನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂಥರ ಮ್ಯಾಗ್ಝೀನ್ ಥರ ಮಾಡಿದ್ದಾರೆ. ಜವಾರಿ ನ್ಯೂಸ್ ಅಂತ ಹಾಕ್ಬಿಟ್ಟು ನೋಡಿ. ಗಿರ್ಮಿಟ್, ಮಸಾಲ ಕಟ್ಮಿರ್ಚಿ, ಮಸಾಲ ಪಡ್ಡು, ಸ್ಪೆಷಲ್ ಸೂಸ್ಲಾ, ಮಸಾಲ ಟೀ, ಮಸಾಲ ಮಡ್ಡಕ್ಕೆ ತಾಕಿ ಇಲ್ಲಿದೆ ಒಳಗಡೆ ಫುಲ್ ಮೆನು. ನೋಡೋಣ ಬನ್ನಿ. ನೋಡಿ, ಇಲ್ಲಿ ಚಿಪ್ಸ್ ಪ್ಯಾಕೆಟ್, ಕುರ್ಕುರೆ ಪ್ಯಾಕೆಟ್ ಎಲ್ಲ ಕೊಟ್ರೆ ಅದಕ್ಕೆ ಗಿರ್ಮಿಟ್ ಹಾಕಿ ಗಿರ್ಮಿಟ್ ಮಾಡಿ ಕೊಡ್ತಾರೆ. ಚೆನ್ನಾಗಿದಲ್ಲ ಐಡಿಯಾ? ಇಟ್ಸ್ ನೈಸ್. ಇವಾಗ ಟ್ರೆಂಡ್ ಅಲ್ಲಿರೋ ಐಡಿಯಾ ಆಕ್ಚುಲಿ ಇದು. DIY ತರ. ಹೌದಾ ಸರ್? ಊರಿಂದ ಬರಲ್ವಾ ಏನೂ? ಹಾ, ಎಲ್ಲ ಆ ಕಡೆಯಿಂದಾನೆ, ಊರಿಂದಾನೆ. ಯಾಕಂದ್ರೆ ಇದೆಲ್ಲ ಅಲ್ಲಿಂದ ಬಂದ್ರೇನೆ ಅಲ್ವಾ. ಗಿರ್ಮಿಟ್ ಮಸಾಲ ಮಾಡಿ ಇಟ್ಕೊಂಡಿರ್ತೀರಾ? ಗೊಜ್ಜು. ಹಾ, ಏನೇನು ಹಾಕ್ತೀರಾ ಗೊಜ್ಜಿಗೆ? ಮೇಡಮ್, ಈರುಳ್ಳಿ, ಮೆಣಸಿನಕಾಯಿ, ಟೊಮ್ಯಾಟೊ, ಕಡಲೆ ಹಿಟ್ಟು, ಪುಟಾಣಿ ಹಿಟ್ಟಲ್ವಾ? ಹಾ, ಪುಟಾಣಿ ಹಿಟ್ಟು. ಪುಟಾಣಿ ಹಿಟ್ಟು. ಗಿರ್ಮಿಟ್ ಪ್ರತಿಯೊಂದು ಐಟಮು ಪುಟಾಣಿ ಹಿಟ್ಟು ಇರಲೇಬೇಕು. ಹೌದು, ಅದಿದ್ರೇನೆ. ಅವನು ಟೇಬಲ್ ಇಂದ ಇಣಕಿ ಎಗರೆಗರಿ ನೋಡ್ತಾ ಇದ್ದ ನಾನು. ಯಾಕಂದ್ರೆ ಇದು ಅವನ್ ಸೆಲೆಕ್ಷನ್, ಅವನಿಗೆ ಬೇಕಾಗಿರೋಂಥ ಫಸ್ಟ್ ಅಲ್ವೇನಾ? ಓಕೆ, ಸೊ ಲೇಸ್ ಗಿರ್ಮಿಟ್ ಮಾಡಿಸ್ಕೊಂಡಿದೀವಿ ನಾವು. ನೀನೆ ಟೇಸ್ಟ್ ಮಾಡಿ ಫಸ್ಟ್. ಲೇಸ್ ಚಿಪ್ಸ್ ಹುಡುಕಿ ತಗೊಳ್ತಾನೆ ನೋಡೋಣ. ಚೆನ್ನಾಗಿದೆಯಾ? ಒಂದು ಪ್ಯಾಕೆಟ್ ಲೇಸ್ ಹಾಕಿರೋದು, ಪ್ಲಸ್ ಗಿರ್ಮಿಟ್ಗೆ ಏನೇನು ಹಾಕ್ತೀವಿ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ಗಿರ್ಮಿಟ್, ಚೆನ್ನಾಗಿದೆ. ಚೌಚವೆಲ್ಲ ಸಖತ್ ಫ್ರೆಶ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಚಿಪ್ಸು ಸಿಗ್ತಾ ಇರೋದ್ರಿಂದ ತುಂಬ ಕ್ರಿಸ್ಪಿ ಅನಿಸುತ್ತೆ. ಜೊತೆನಲ್ಲಿ ಹಸಿ ಈರುಳ್ಳಿ ಹಾಕಿದ್ದಾರೆ ನೋಡಿ. ಹಸಿ ಈರುಳ್ಳಿನೂ ಸಾಕಷ್ಟು ಇರೋದ್ರಿಂದ ಟೇಸ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ. ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ ಎದುರುಗಡೆ. ಸೊ ಅಲ್ಲಿ ದಾಬ್ ಅಂತ ಕೂಡ್ತಿದ್ದಾರೆ. ಬಹುಶಃ ನಿಮ್ಗೆ ಅದು ಕೇಳಿಸ್ತಿದೆ ಅನ್ಸುತ್ತೆ. ಬಟ್ ಅದನ್ನು ನಾವೇನು ಮಾಡೋಕ್ಕಾಗಲ್ಲ, ನಿಲ್ಲಿಸು ಅಂತ ಹೇಳೋಕ್ಕಾಗಲ್ಲಲ್ವಾ. ಸೊ ಪ್ಲೀಸ್, ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ನೀವು ಅದನ್ನು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಬಟ್ ಚಿಪ್ಸ್ ಕುರ್ಕುರೆ ಚಿಪ್ಸ್ ಕುರ್ಕುರೆ ಅಂತ ಇದೀನಿ ಅವಾಗಲಿಂದ. ಲೇಸ್ ಗಿರ್ಮಿಟ್ ವೆರಿ ನೈಸ್. 79 rupees ಅಂತ ಇದೆ. ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ಉತ್ತರ ಕರ್ನಾಟಕ ಇನ್ ಬೆಂಗಳೂರು ಚೆನ್ನಾಗಿ ಹಾಕಿದಾರಲ್ಲ ಇವರು. ಉತ್ತರ ಕರ್ನಾಟಕ ಇನ್ ಬೆಂಗಳೂರು ಅಂತ. ಸೊ ಏನ್ ಸ್ಪೆಷಲ್ ಇಲ್ಲಿ? ಗಿರ್ಮಿಟ್ ಎಲ್ಲ ಸಿಗುತ್ತೆ. ಎಷ್ಟೊತ್ತಿಂದ ಎಷ್ಟೊತ್ತು ತೆಗ್ದಿರ್ತೀರಾ ಇದು? ಮಧ್ಯಾಹ್ನ 12ರಿಂದ ರಾತ್ರಿ 10:30 ತನಕ ಇರ್ತೀರಾ. ಓಕೆ, ರಜಾ ಯಾವತ್ತಾದ್ರೂ ಇದೆಯಾ? ಇಲ್ವೇ ಇಲ್ಲ, ಎವ್ರಿ ಡೇ ಓಪನ್ ಡೇ. ನಿಮ್ಮ ಹೆಸರು? ನಾಗರಾಜ್. ಓಕೆ, ಸರಿ. ನೋಡಿ, ಒಂದ್ಸಲ ಮೆನು ಕಡೆ ಆ ಕಡೆ ನೋಡಿ. ನಾನು ಇಲ್ಲೇ ಓದ್ತಾ ಇರ್ತೀನಿ ಹಂಗೆ ನನ್ನ ಕೈಯಲ್ಲಿರೋದ್ರಲ್ಲಿ. ಗಿರ್ಮಿಟ್ ಅಲ್ಲಿ ಟೊಮೆಟೊ, ಬೆಳ್ಳುಳ್ಳಿ, ಸ್ಪೆಷಲ್ ಸುಕ್ಕ 4 ತರ ಸಿಗುತ್ತೆ. ಸುಕ್ಕ ಆದ್ರೆ 69, ಟೊಮೆಟೊ ಆದ್ರೆ 49,
ಸ್ಪೆಷಲ್ 39, ಬೆಳ್ಳುಳ್ಳಿ 59. ಸೂಸ್ಲಾ 3 ಥರದಿದೆ, ಗುಲ್ಬರ್ಗಾ ಸ್ಟೈಲು, ರಾಯಚೂರು ಸ್ಪೆಷಲ್, ಬಾಗಲಕೋಟೆ ಸ್ಪೆಷಲ್. ಸೂಪರ್. ಬೋಂಡಾಸ್ ಅಲ್ಲಿ ಆಲೂ ಬೋಂಡಾ, ಆನಿಯನ್ ಪಕೋಡ, ಗದಗ್ ಸ್ಪೆಷಲ್, ಬದನೆಕಾಯಿ ಬೋಂಡಾ. ಮಿರ್ಚಿ ಸಿಗುತ್ತೆ, ಅಫ್ಕೋರ್ಸ್ ಗಿರ್ಮಿಟ್ ಜೊತೆ ಮಿರ್ಚಿ ಒಳ್ಳೆ ಕಾಂಬಿನೇಷನ್ ಇದ್ದೇ ಇರುತ್ತೆ. ಬ್ರೆಡ್ಗಳಲ್ಲಿ ಬೆಳಗಾವಿ ಸ್ಪೆಷಲ್ ಟೋಸ್ಟ್, ಧಾರವಾಡ ಸ್ಪೆಷಲ್ ಲಾಫ್ಡಾ ಬನ್ ಅಂತೆ, ಹುಬ್ಬಳ್ಳಿ ಸ್ಪೆಷಲ್ ಲಾಫ್ಡಾ ಬನ್. ಕರೆಕ್ಟಾ ನಾನು ಹೇಳ್ತಿರೋದು? ಲಫ್ಡಾ ಬನ್ ಅಂತ ಅದು ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ತಿಂದಿಲ್ಲ, ಅದನ್ನ ಕೇಳೂ ಇಲ್ಲ ಆಕ್ಚುಲಿ, ಇವತ್ತೇ ಫಸ್ಟ್ ಕೇಳ್ತಿರೋದು ಲಫ್ಡಾ ಬನ್ನು. ಚೀಸ್ ಬನ್ ಮಿರ್ಚಿ, ವಡಾಪಾವ್ ಸಿಗುತ್ತೆ, ಚೀಸಿ ವಡಾಪಾವು. ಮಂಡಕ್ಕಿನಲ್ಲಿ ಒಗ್ಗರಣಿ, ನರ್ಗಿಸ್, ಬೆಳ್ಳುಳ್ಳಿ ಮಸಾಲ, ಅತನಿ ಸ್ಪೆಷಲ್, ಅವಲಕ್ಕಿ, ಚಿವಡ, ಪೋಹ. ಮತ್ತೆ ಕಾಂಬೋಗಳು ಕೂಡ ಇದೆ ನೋಡಿ ಇಲ್ಲಿ. ಆಕ್ಚುಲಿ ಕಾಂಬೋಗಳು ತುಂಬಾ ಚೆನ್ನಾಗಿ ಬರ್ತವೆ. ಹೌದಾ ಸರ್? ಸರ್ ತಮ್ಮ ಹೆಸರು? ಶಶಿಧರ್ ಅವರು. ಆಕ್ಚುಲಿ ಕಾಂಬೋ ಒಳ್ಳೆ ಆಫರ್ ಇದೆ. ಹೌದಾ? ನೀಟ್ ಆಗಿದೆ. ಯಾವ್ದು ಬೆಸ್ಟ್ ಅಂತೀರಾ ನೀವು ಇದರಲ್ಲಿ? ಎಲ್ಲ ಚೆನ್ನಾಗಿದೆಯಾ? ಓಕೆ, ನಿಮ್ ಫೇವರೇಟ್ ಯಾವುದು? ನಮ್ಗೆಲ್ಲ ಫೇವರೇಟ್. ಸರ್ ನಿಮ್ ಫೇವರೇಟ್ ಒಂದೇ ಹೇಳ್ಬೇಕು ನನಗೆ. ನಮ್ಗೆಲ್ಲ ಫೇವರೇಟ್. ಎಲ್ಲ ಫೇವರೇಟ್ ಎಲ್ಲ ತಿನ್ನಕ್ಕಾಗಲ್ವೇ ನಾವು? ಸೊ ಒಂದ್ ಹೇಳ್ಬೇಕು ಅಂದ್ರೆ ಹಾ, ಒಂದ್ ಹೇಳ್ಬೇಕು ಅಂದ್ರೆ ಇವತ್ತು ಬೆಳಗಾವಿ ಸ್ಪೆಷಲ್ ಟೋಸ್ಟ್ ಪ್ಲಸ್ ಮಸಾಲಾ ಟೀ ಚೆನ್ನಾಗಿರ್ಬೋದಲ್ಲ? ಮಸಾಲಾ ಮಂಡಕ್ಕಿ ಪ್ಲಸ್ ಮಿರ್ಚಿ ಪ್ಲಸ್ ಮಸಾಲಾ ಟೀ. ಓಕೆ, ಸಾಕಷ್ಟಿದೆ ಕಾಂಬೋಸು. 59 ರೂಪಾಯಿಂದ ಶುರುವಾಗಿ 79 ತನಕ ಇದೆ. ಆಯ್ತಾ? ಎಲ್ಲ 9ರಲ್ಲಿ ಎಂಡ್ ಆಗ್ತದೆ ಇವ್ರ ಮೆನು ಎಲ್ಲಾನು ಟೋಟಲ್ ಆಗಿ. 19 ಮಿನಿಮಮ್ ಶುರುವಾದ್ರೆ 79 ಲಾಸ್ಟ್ ಅನ್ಸುತ್ತಲ್ವಾ? ಹಾ ಹೌದು, ಕರೆಕ್ಟ್. ಸಿಂಗಲ್ ಮಿರ್ಚಿ 9 ರೂಪಾಯಿ. ಸೊ 9 ರೂಪಾಯಿಂದ ಮೆನು ಶುರುವಾದ್ರೆ ನೋಡಿದ್ರ ಅಲ್ಲಿದೆ 89. ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಪಡ್ಡು ಇದೆಯಾ? ಪಡ್ಡುಗಳು ಇವಾಗ ಇನ್ನು ಸ್ಟಾರ್ಟ್ ಆಗಿಲ್ವಾ? ಯಾವಾಗಿಂದ ಪಡ್ಡು ಮತ್ತೆ ಪೂರಿ ಎಲ್ಲ ಸ್ಟಾರ್ಟ್ ಮಾಡಿದ್ರೆ? ಮುಂದಿನ ವಾರದಿಂದ. ಓಕೆ ನೋಡಿ, ನಾನು ಬಂದಿರುವಾಗ ಪಡ್ಡು ಪೂರಿ ಇನ್ನೂ ಎಲ್ಲ ಆಗಿಲ್ಲ, ಬಟ್ ಮುಂದಿನ ವಾರದಿಂದ ಅದೆಲ್ಲ ಶುರುವಾಗತ್ತಂತೆ. ಎಷ್ಟು ದಿನ ಆಯ್ತು ಸರ್ ಇದು ಸ್ಟಾರ್ಟ್ ಆಗಿ? ಡಿಸೆಂಬರ್ ಅಲ್ಲಿ ಶುರುವಾಗಿದ್ದು, ಸಾಕಷ್ಟು ಬೇಗ ಬಂದ್ಬಿಟ್ಟಿದ್ವಿ ನಾವು. ಡಿಸೆಂಬರ್ ಅಂದ್ರೆ ನಾವು ಫೆಬ್ರವರಿ, ಇನ್ನು ಫಸ್ಟ್ ವೀಕ್ ಆಫ್ ಫೆಬ್ರವರಿ ಬಂದ್ಬಿಟ್ಟಿದೀವಿ. ಸೊ ಸಾಕಷ್ಟು ಬೇಗ ಬಂದಿದ್ದೀನಿ. ಹೊಸ ಜಾಗ ಒಂದು ತೋರಿಸ್ತಾ ಇದೀನಿ ನೋಡಿ, ಹೊಸ ಜಾಗ ಇದು, ನ್ಯೂ ಪ್ಲೇಸ್ ಅಲರ್ಟ್. ಸೊ ಈ ತರ ಎಲ್ಲ ನಾವು ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಹೊಸ ಜಾಗ ಹುಡುಕ್ತಿರ್ತೀನಲ್ವಾ? ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋಸ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ನೀವು ಕಮೆಂಟ್ ಮಾಡಿದ್ರೆ ನನ್ನ ಜೊತೆ ಮಾತಾಡೋದಷ್ಟೇ ಖುಷಿ ನನಗಾಗತ್ತೆ. ಸೊ ನಿಮ್ಮ ಕಮೆಂಟ್ ನನಗೆ ಓದೋದಕ್ಕೆ ತುಂಬಾ ಇಷ್ಟ. ಅಂಡ್ ಆಲ್ಸೋ ನೀವೇನಾದ್ರೂ ನಂಗೆ ಸಜೆಷನ್ಸ್ ಕೊಟ್ರೆ ಅದನ್ನ ಸೀರಿಯಸ್ ಕೂಡ ತಗೊಂಡಿದ್ದೀನಿ. ನೀವು ಸಾಕಷ್ಟು ಜನ ನೋಡಿರ್ತೀರಾ, ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತೀನಿ ಅಲ್ವಾ? ಸೊ ನೀವು ನನ್ನ ವಿಡಿಯೋಸ್ನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಕಮೆಂಟ್ ಮಾಡಿ. ಓಕೆ ಸರಿ, ಈಗೇನು ತಗೊಳ್ಳೋದು ಅಂತ ನೋಡೋಣ. ಇದು ಬಂದು RR ನಗರ್ ಅಂತ ಹೇಳ್ತಾ ಇದ್ನಲ್ಲ ನಾನು ನಿಮಗೆ. ಕಂಪ್ಲೀಟ್ ಪೋಸ್ಟಲ್ ಅಡ್ರೆಸ್ ಬೇಕು ಅಂದರೆ ನಂಬರ್ 71 ಬಿಸೈಡ್ ಮಲೆಕೂರ್ ಕಾಫಿ, ಜವಾಹರ್ಲಾಲ್ ನೆಹರು ರೋಡ್, ನಿಯರ್ ಟು ಬಸ್ ಡಿಪೋ, BAML ಲೇಔಟ್, 5th ಸ್ಟೇಜ್, RR ನಗರ್. ಓಕೆನಾ? ನೋಡಿ, ಕಂಪ್ಲೀಟ್ ಪೋಸ್ಟಲ್ ಅಡ್ರೆಸ್ ಹೇಳಿದ್ದೀನಿ ನಾನು. ಮೇಡಮ್ ಅಡ್ರೆಸ್ ಹೇಳಿಲ್ಲ ಅನ್ಬೇಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ಅವಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. RR ನಗರಲ್ಲಿದೆ ಇದು. ಅಫ್ಕೋರ್ಸ್ ನೀವು ಗೂಗಲ್ ಮ್ಯಾಪಲ್ಲಿ ಕೂಡ ಮಿಸ್ಟರ್ ಗಿರ್ಮಿಟ್ ಅಂತ ಹಾಕ್ಕೊಂಡು ಇಲ್ಲಿಗೆ ಬರಬಹುದು. ಓಕೆನಾ? ಇದು ವಾರದ 7 ದಿನ ತೆಗೆದಿರುತ್ತೆ. ಮಧ್ಯಾಹ್ನ 12:30 ರಾತ್ರಿ 9 ಗಂಟೆ ಅಂತ ಅನ್ಕೊಂಬೇಡ, ಯಾಕಂದ್ರೆ ಅಷ್ಟೊಳಗೆಲ್ಲ ಮುಗಿದು ಹೋಗ್ಬಿಡುತ್ತಲ್ವಾ. ಸೊ ಮಾಕ್ಟೇಲ್ಸ್ ಬೇರೆ ಇದೆ ಇಲ್ಲಿ ನೋಡಿ. ಪರ್ಪಲ್ ಲಕ್ಸ್, ಜೆಸ್ಟಿ ಸ್ಪಾರ್ಕು, ಏನೇನೋ ಇದೆ. ಹಾಟ್ ಬೆವರೇಜಸಲ್ಲಿ ಟರ್ಮರಿಕ್ ಲ್ಯಾಟೆ ಎಲ್ಲ ಇದೆ. ಏನಾಯಿತು? ಕಟ್ ಬಜ್ಜಿ ರೆಡಿ ಆಗ್ತಾ ಇದೆ ನಮ್ಮದು. ಓಕೆ, ಸ್ಪೆಷಲ್ ಕಟ್ ಮಿರ್ಚಿ ಬಂದಿದೆ ಇಲ್ಲಿ. ಸ್ಪೆಷಲ್ ಕಟ್ ಮಿರ್ಚಿ ಬಂದು 39 ರೂಪೀಸ್ ವಿತ್ ಇದೇನೋ ಒಂದು ಚಟ್ನಿ ಕೊಟ್ಟಿದ್ದಾರೆ, ಗ್ರೀನ್ ಚಟ್ನಿ. ಸೊ ಫಸ್ಟ್ ಬರೀ ತಗೊಳ್ಳ ನೀನು. ಖಾರ ಇದೆಯಾ ಅಲ್ವಾ ನಂಗೆ ಗೊತ್ತಿಲ್ಲ. ನಾನು ಹುಡುಕಿ ಕಾರ್ನರ್ದೇ ಸಿಗ್ತಾ ಇದೆ ನನಗೆ. ಆ ಶೇಪ್ ನೋಡಿ ತಗೊಳ್ತಾ ಇದ್ದೀನಿ. ನಿಂಗೂ ಅದೇ ಸಿಗ್ತಾ? ನನಗೂ ಅದೇ ಸಿಕ್ತು. ಮತ್ತೆ ಎನಿವೇಸ್ ಇದನ್ನೇ ಟ್ರೈ ಮಾಡ್ತೀನಿ. ಬರೀ ತಿಂತಾ ಇದ್ದೀನಿ ಫಸ್ಟು. ನಿನ್ ಖಾರ ಆಯ್ತೇನು? ಖಾರ ಆಯ್ತಮ್ಮ? ನಗ್ತಾರದು ನೋಡಿ ಪಾಪ. ಖಾರ ಆಯ್ತಮ್ಮ? ಬರೀ ಕಡಲೆ ಪುರಿ ಸ್ಪೋ ಒಂಚೂರು ಇದು ತೊಗೊಂಡು ನೋಡು.
ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದೆ, ಚೆನ್ನಾಗಿದೆ. ಕಟ್ ಮಿರ್ಚಿ, ನಾನು ಆ್ಯಕ್ಚುಲಿ ಯಾವತ್ತೂ ಕಟ್ ಮಿರ್ಚಿ ತಿಂದಿಲ್ಲ, ಇವತ್ತೇ ಫಸ್ಟ್ ತಿಂತಾ ಇರೋದು. ನಾನು ಬೇಸಿಕ್ಲಿ ಮಿರ್ಚಿ ಜಾಸ್ತಿ ತೊಗೊಳಲ್ಲ, ಯಾಕಂದರೆ ಖಾರ ಇರುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ತೊಗೊಳಲ್ಲ. ಬಟ್ ಇದೇನೋ ಡಿಫ್ರೆಂಟ್ ಆಗಿದೆ ಅಲ್ವಾ ಕಟ್ ಮಿರ್ಚಿ. ಒಂದ್ಸಲ ಅರ್ಧ ಫ್ರೈ ಮಾಡಿ ಕಟ್ ಮಾಡಿ ಆಮೇಲೆ ಮತ್ತೆ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ತಾರೆ. ಸೊ ಇಟ್ ಇಸ್ ವೆರಿ ನೈಸ್. ಓಕೆ, ಇಲ್ಲಿಗೆ ಬಂದಾಗ ಕಟ್ ಮಿರ್ಚಿ ಒಂದ್ಸಲ ತೊಗೊಳೋದನ್ನು ಮರಿಬೇಡಿ. ಈಗ ವಿತ್ ಚಟ್ನಿ ತೊಗೊಳ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಹಾಂ, ಈರುಳ್ಳಿ ಕೊಟ್ಟಿದ್ದಾರೆ ಸರ್ ಇಲ್ಲೇ. ಈಗ ಗ್ರೀನ್ ಚಟ್ನಿ ಜೊತೆ ತೊಗೊಳ್ತಾ ಇದ್ದೀನಿ, ನೋಡೋಣ. ಚಟ್ನಿ ಜೊತೆ ಇನ್ನೂ ಬೇರೆನೇ ಟೇಸ್ಟು, ಸವಾಲಾದ ಚಟ್ನಿನೂ ಪುದೀನ ಚಟ್ನಿ, ಹುಳಿ ಆಗಿ ಖಾರವಾಗಿದೆ ಚಟ್ನಿ. ಖಾರ ಇಷ್ಟಪಡೋರಿಗೆ ಸಖತ್ತಾಗಿದೆ. ಹಾಂ ಅಂದ್ಕೊಂಡು ತಿನ್ನೋ ಹಂಗಿದೆ. ನೈಸ್. ಖಾರ ಇಷ್ಟಪಡಬೇಕು ಅವರಿಗೆ ಇದು. ಚೆನ್ನಾದ. ಖಾರ ಸ್ವಲ್ಪ ಚೊಚ್ಚು ತಿಂದು ಸಮಾಧಾನ ಮಾಡ್ಕೊಳ್ತೇನೆ. ಚೆನ್ನಾಗಿದೆ, ಖಾರವಾಗಿ ಅಂದರೂ ಸುಸ್ಸು ಅಂತ ಇದ್ರು ತಿನ್ನಬೇಕು ಅನ್ಸುತ್ತೆ, ಆ ಥರ ಇದೆ. ಇದು ಬೆಳಗಾವಿ ಲಫ್ಡಾ ಬನ್, ಉತ್ತರ ಕರ್ನಾಟಕದ ಬರ್ಗರ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ನೋಡಿ, ನೀಟಾಗಿ ಬನ್ನು ಟೋಸ್ಟ್ ಮಾಡಿದ್ದಾರೆ ಎರಡೂ ಕಡೆ. ಆ್ಯಂಡ್ ಒಳಗಡೆ ಚೀಸು ಮತ್ತು ಚಟ್ನಿ, ಗ್ರೀನ್ ಚಟ್ನಿ, ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಈರುಳ್ಳಿ, ಸೇವು, ಶೆಜ್ವಾನ್ ಸಾಸು, ಶೇಂಗಾ ಚಟ್ನಿ ಪುಡಿನೂ ಹಾಕ್ತಾರೆ. ನಾವು ಹಾಕಿಸ್ಕೊಂಡಿಲ್ಲ ಅನ್ಸುತ್ತೆ, ಖಾರ ಜಾಸ್ತಿ ಆಗುತ್ತೆ ಅಂತ. ಶೆಜ್ವಾನ್ ಸಾಸ್. ಓಕೆ, ತಗೋ, ನೀನೇ ತಗೋ ಫಸ್ಟ್ ಬೈಟ್. ಹುಷಾರು ಅಂದರೆ ಇರು. ಫುಲ್ ಸಾಫ್ಟ್ ಆಗಿದೆ. ಹತ್ರ ಬಾ. ಚೆನ್ನಾಗಿದೆಯಾ? ಕಟ್ಲೆಟ್ ಇಲ್ದಿರೋ ಬರ್ಗರ್ ಅಷ್ಟೇ. ಆ ಸೇವ್ ಸಿಗ್ತದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಕ್ರಿಸ್ಪಿ ಆಗಿದೆ. ಚೆನ್ನಾಗಿದೆ, ಏನೋ ಡಿಫ್ರೆಂಟ್ ಆಗಿದೆ, ಒಂಥರ ತಿಂತಾ ಇದ್ರೆ ಇದು ಡಿಫ್ರೆಂಟ್ ಫೀಲಿಂಗ್. ಇದು ಉಲ್ಟಾ ಮಾಡ್ಕೊಂಡು ತಿನ್ಬೇಕು. ಅಯ್ಯೋ ಎಲ್ಲ ಚಲೋಗ್ತದೆ. ಚೆನ್ನಾಗಿದೆ. ಏನಿದು? ಚಲೋ ಐತಿ. ಧಾರವಾಡ, ಸಾರಿ, ನಮ್ಮ ಬೆಳಗಾವಿಯಿಂದ ಧಾರವಾಡ ಸ್ಪೆಷಲ್ ಲಫ್ಡಾ ಬನ್ನು 49 ರೂಪೀಸ್. ಇದು ಹುಬ್ಬಳ್ಳಿ ಸ್ಪೆಷಲ್ ಲಫ್ಡಾ ಬನ್ನು ಇದೆ 39, ಬಟ್ ಇದು ಧಾರವಾಡ ಸ್ಪೆಷಲ್. ಓಕೆ, ಚೆನ್ನಾಗಿದೆ. ಅಥವಾ ನಾವು ಉತ್ತರ ಕರ್ನಾಟಕದ ಬರ್ಗರ್ ಅನ್ಬೋದು ನೋಡಿ, ಸಗದಾಗಿದೆ. ವೆರಿ ನೈಸ್. ಟೇಸ್ಟ್ ಮಾಡಿ. ಓಕೆ, ಗಿರ್ಮಿಟ್ ತಿಂದು ಲಫ್ಡಾ ಬನ್ ತಿಂದು ಕಡೆಯಲ್ಲಿ ಮಸಾಲಾ ಟೀ ಜೊತೆ ಎಂಡ್ ಮಾಡ್ತಾ ಇದೀವಿ. ಚೆನ್ನಾಗಿದೆ. ಸಕ್ಕರೆ ಕಡಿಮೆ ಅಂತ ಹೇಳಿದೆ, ಪಕ್ಕ ಹಾಗೆ ಇದೆ. ಚೆನ್ನಾಗಿ ಚೆನ್ನಾಗಿದೆ, ಹಿತವಾಗಿ ಅನಿಸ್ತದೆ. ಆ್ಯಕ್ಚುಲಿ ಜೊತೆಯಲ್ಲಿ ಗಿರ್ಮಿಟ್ ಜೊತೆನಲ್ಲೇ ತಿಂದಿದ್ದಿದ್ರೆ ಕುಡಿದಿದ್ರೆ ಇನ್ನೂ ಸಖತ್ತಾಗಿರೋದು ಅನಿಸ್ತು. ನೈಸ್, ತುಂಬ ಚೆನ್ನಾಗಿದೆ. ಎಷ್ಟು ಗೊತ್ತಾ ಟೀ? 19 ರೂಪಾಯಿ. ಮಸಾಲಾ ಟೀ 19, ಲೆಮನ್ ಟೀ 19, ಟರ್ಮರಿಕ್ ಲಾಟೆ 39, ಪರ್ಪಲ್ ಟೀ 39, ಹೈಬಿಸ್ಕಸ್ ಟೀ 39. ಸೊ ಇದು 19. ಇದ್ರಲ್ಲಿ ಸ್ವಲ್ಪ ಗ್ರೇವಿ ಥರದ್ದು ಯಾವುದಾಗತ್ತೆ? ಅಂತಂದ್ರೆ ಯಾವ್ದು ಬರುತ್ತೆ? ಓಕೆ, ಇವತ್ತು ರಾಜರಾಜೇಶ್ವರಿ ನಗರದಲ್ಲಿರುವಂಥ ಮಿಸ್ಟರ್ ಗಿರ್ಮಿಟ್ಗೆ ಬಂದ್ವಿ. ಗಿರ್ಮಿಟ್ ತಿಂದ್ವಿ, ಲಫ್ಡಾ ಬನ್ ತಿಂದ್ವಿ, ಆಮೇಲೆ ಮಸಾಲಾ ಟೀ ಕುಡಿದ್ವಿ.
ಕಟ್ ಮಿರ್ಚಿ ತಿಂದ್ವಿ. ಸೊ ಎಲ್ಲ ನೋಡಿದ್ರಿ ಅಲ್ವಾ, ಬೆಲೆ ಕೂಡ ಹೇಳಿದೀನಿ ನಾನು ನಿಮಗೆ. ಚೆನ್ನಾಗಿದೆ. ಉತ್ತರ ಕರ್ನಾಟಕ ಇನ್ ಬೆಂಗಳೂರು ಅಂತ ಹಾಕೊಂಡಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಗಿರ್ಮಿಟ್ ಇಷ್ಟ ಆಗೋರಿಗೆ ಇಲ್ಲಿ ಬಂದು ಒಂದ್ಸಲ ತಿಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಫ್ಕೋರ್ಸ್ ಇನ್ನೂ ಸಾಕಷ್ಟು ಸ್ಟಾರ್ಟ್ ಮಾಡೋರಿದ್ದಾರೆ ಇವರು, ಅಂದ್ರೆ ಇನ್ನೂ ಶುರು ಆಗದೆ ಇರುವಂಥದ್ದು ಪಡ್ಡು, ಬೆಣ್ಣೆ ಪಡ್ಡು ಮತ್ತೆ ಪೂರಿ ಮತ್ತೆ ಏನೋ ಫ್ರೈಡ್ ರೊಟ್ಟಿ ಅಂತೆಲ್ಲ ಹಾಕೊಂಡಿದ್ದಾರೆ, ಅದೆಲ್ಲ ಇನ್ನೂ ಶುರುವಾಗಿಲ್ಲ. ಸೊ ಇನ್ನು ಸ್ವಲ್ಪ ದಿನ ಬಿಟ್ಟು ನೀವು ಇಲ್ಲಿಗೆ ಬಂದ್ರೆ, ಎಲ್ಲ ಶುರುವಾದ ಮೇಲೆ ಬಂದ್ರೆ ಎಲ್ಲದನ್ನು ಒಟ್ಟಿಗೆ ಟೇಸ್ಟ್ ಮಾಡ್ಕೊಂಡು ಹೋಗಬಹುದು. ಯಾಕಂದ್ರೆ ಇದು ಇನ್ನೂ ಹೊಸ್ತು, ಡಿಸೆಂಬರ್ ಅಲ್ಲಿ ಅಷ್ಟೇ ಶುರುವಾಗಿದೆ. ಸೊ ಮೇ ಬಿ ಇನ್ನೊಂದು 15 ದಿನ ಟೈಮ್ ಕೊಟ್ಟು ಬನ್ನಿ ಒಂದ್ಸಲ. ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಓವರ್ ಆಲ್ ರುಚಿ ಚೆನ್ನಾಗಿದೆ, ಶುಚಿ ಚೆನ್ನಾಗಿದೆ, ಬೆಲೆನೂ ಚೆನ್ನಾಗಿದೆ. ಲೇಸ್ ಗಿರ್ಮಿಟ್ಟು ನನಗೆ ಲೇಸ್ಗಿಂತ ಜಾಸ್ತಿ ಸ್ವಲ್ಪ ಚೌಚೌ ಸಿಕ್ತು ಅಂತ ಅನ್ನಿಸ್ತು ನನಗೆ. ಸೊ ಐ ಡೋಂಟ್ ನೋ, ಕುರ್ಕುರೆ ಮತ್ತೆ ಲೇಸು ನೀವು ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಇವಾಗ ನನಗೆ ಆಲಾಪ್ ಬೇಕೇ ಬೇಕು ಅಂತ ಅದನ್ನು ಟ್ರೈ ಮಾಡಿದ್ದು. ಬಹುಶಃ ನಾನೇ ಬಂದಿದ್ರೆ ಅದನ್ನೇನು ಆಫ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ, ಜಸ್ಟ್ ನಾರ್ಮಲ್ ಗಿರ್ಮಿಟ್ ತಗೊಳಕ್ಕೆ ಟ್ರೈ ಮಾಡಿರ್ತಿದ್ದೆ. ಓಕೆ, ಎನಿವೇಸ್ ಕಾರ್ ಬರ್ತಾ ಇದೆ ಅಂತ ಈ ಕಡೆಗೆ ಬಂದೆ. ಸೊ ಎಸ್, ನಾನು ಒಬ್ಬಳೇ ಬಂದಿದ್ದಿದ್ರೆ ಬಹುಶಃ ಲೇಸು ಅಥವಾ ಕುರ್ಕುರೆ ಗಿರ್ಮಿಟ್ನ ತಗೊಳ್ತಾ ಇರಲಿಲ್ಲ ಅನ್ಸುತ್ತೆ. ಬಿಕಾಸ್ ಏನಾಗುತ್ತೆ, ಅದು ಗಿರ್ಮಿಟ್ನ ಡಾಮಿನೇಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಡಾಮಿನೇಟ್ ಏನು ಮಾಡಲಿಲ್ಲ. ಯಾಕಂದರೆ ಲೇಸು ತುಂಬ ಕಡಿಮೆ ಇತ್ತು, ಚೌಚೌ ಮತ್ತು ಹಸಿ ಈರುಳ್ಳಿ ಜಾಸ್ತಿ ಇತ್ತು. ಸೊ ಎಸ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಬಂದಾಗ ನೀವೇನೇನು ಟ್ರೈ ಮಾಡ್ತೀರಾ, ನಿಮಗೇನು ಇಷ್ಟ ಆಯಿತು ಎಲ್ಲ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ವೆರಿ ಫಸ್ಟ್ ಟೈಮ್ ಕಟ್ಮಿರ್ಚಿ ಬಜ್ಜಿ ಮತ್ತು ಲಫ್ಡಾ ಬಂದು ಟ್ರೈ ಮಾಡಿದ್ದು, ಎರಡೂ ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಓವರ್ ಆಲ್ ನಾನು ಇವರಿಗೆ 5ಕ್ಕೆ ಐ ವಿಲ್ ಗಿವ್ ದಮ್ 4.1. ಓಕೆನಾ? ಸರಿ, ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ರೂಪ ಪ್ರಭಾಕರ್ ಅನ್ನೋ ಹೆಸರಿನಲ್ಲೇ ಸಿಗ್ತೀನಿ, ಫಾಲೋ ಮಾಡಿಬಿಡಿ. ಸರಿನಾ? ಮುಂದಿನ ವಿಡಿಯೋನಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.